ಇನ್ನು ರಾಜ್ಯದಲ್ಲಿ ಚುನಾವಣಾ ಆಯೋಗದಿಂದ ಎಸ್ಐಆರ್ ಪ್ರಕ್ರಿಯೆ ಏನಾಯಿತು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚುನಾವಣಾ ಆಯೋಗದ ವಿರುದ್ಧವಾಗಿ ಎಫ್ಐಆರ್ ಅನ್ನ ಹಾಕ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಹೇಳಿಕೆ ಇದು. ಇನ್ನು ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಆಗುತ್ತೆ. ಎಫ್ಐಆರ್ ಪ್ರತಿ ಅಂತ ಹೇಳಿ ಕೆಲ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಪ್ರಕಾಶ್ ರಾಜ್. ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ಪತ್ರದಲ್ಲಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ನಿನ್ನೆ ತಾನೇ ಚುನಾವಣಾ ಅಧಿಕಾರಿಗಳಾದಂತಹ ಅನ್ಬು ಕುಮಾರ್ ಅವರು ಎಷ್ಟೆಷ್ಟು ಮತದಾರರ ಪಟ್ಟಿಯಲ್ಲಿ ಎಷ್ಟು ಜನರನ್ನ ಕೈಬಿಡ್ಲಾಯಿತು, ಮತ್ತೆ ಯಾವ್ಯಾವ ವಿಚಾರದಲ್ಲಿ ಕೈಬಿಡ್ಲಾಯಿತು ಅನ್ನುವಂತಹ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು. ಈ ಬೆನ್ನಲ್ಲೇ ಈಗ ಪ್ರಕಾಶ್ ರಾಜ್ ಈ ರೀತಿ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಟು ಎಲೆಕ್ಷನ್ ಕಮಿಷನ್ ಥ್ರೂ ಅನ್ಬು ಕುಮಾರ್ ಸ್ಟೇಜಿಂಗ್ ಅವರ್ ಪ್ರೊಟೆಸ್ಟ್ ಅಂಡ್ ಇದು ಇಲ್ಲಿಗೆ ನಿಲ್ಲಲ್ಲ. ಇವತ್ತು ನಿನ್ನೆ ಅವ್ರು ಮಾಡಿದ ತಕ್ಷಣ ನಮ್ಮ ಆಕ್ಷೇಪಣೆಗಳನ್ನ ಹೇಳಿದೀವಿ. ಸೆಪ್ಟೆಂಬರ್ 1 ಫ್ರೀಡಂ ಪಾರ್ಕ್ನಲ್ಲಿ ಸುಮ್ಮನೆ ಅಲ್ಲ ಕೂತ್ಕೊಳ್ಳೋದು, ನಾವು ಸಂತ್ರಸ್ತರಿರ್ತಾರೆ ಜಿಲ್ಲೆಗಳಿಂದ, ಪೀಪಲ್ ಹೂ ಹ್ಯಾವ್ ಸಫರ್ಡ್. ಬರ್ತೀವಿ, ವಿ ಆರ್ ಗೋಯಿಂಗ್ ಎಲೆಕ್ಷನ್ ಕಮಿಷನ್ ಚಲೋ. ಎಲೆಕ್ಷನ್ ಕಮಿಷನ್ ಚಲೋ ನಡೆಯುತ್ತೆ. ಇದು ವರ್ಷಾಂತರಗಳು ನಡೆದ್ರು ನಡೀತಾನೆ ಹೋಗುತ್ತೆ. ಪಾಯಿಂಟ್ ನಂಬರ್ 1. ಕರ್ನಾಟಕದ ಸರ್ಕಾರವನ್ನು ಕೇಳ್ತಾ ಇದ್ದೀವಿ ನಾವು, ನೀವು ಕರ್ನಾಟಕದ ಮತದಾರರ ಪ್ರತಿನಿಧಿಗಳು. ಯು ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಕರ್ನಾಟಕ ವೋಟರ್ಸ್. ಅವರು ನಿಮ್ಮನ್ನ ಆರಿಸಿದ್ದಾರೆ. ಮತ್ತು ಬೇರೆ ಪಕ್ಷದವ್ರಿಗೂ ಹೇಳ್ತೀವಿ, ಬಿಜೆಪಿಯವ್ರಿಗೂ, JDSನವ್ರಿಗೂ, ಆಪ್ನವ್ರಿಗೂ, ಯಾವುದೇ ಪಕ್ಷಗಳಿರಲಿ, ನಿಮ್ಗೆಲ್ರಿಗೂ ಮತದಾರರ ಪ್ರತಿನಿಧಿಗಳು ನೀವು. ಮತದಾರರ ಕಷ್ಟದಲ್ಲಿದ್ದಾರೆ. ದೇ ಆರ್ ಸಫರಿಂಗ್. ವಿಲ್ ಶುಡ್ ಕಮ್ ಅಂಡ್ ಸ್ಟ್ಯಾಂಡ್ ವಿತ್ ಅಸ್. ಯು ಶುಡ್ ಕಮ್ ಅಂಡ್ ಸ್ಟ್ಯಾಂಡ್ ವಿತ್ ಅಸ್. ನಿಮ್ಮ ಪ್ರಜೆಗಳಿಗೋಸ್ಕರ ನೀವು ಬಂದು ನಿಲ್ಲಲೇಬೇಕು. ಪ್ರಜೆಗಳ ಪರವಾಗಿ, ಕರ್ನಾಟಕದ ಮತದಾರರು ಪಡುತ್ತಿರುವ ಭವನಗಳ ಪರವಾಗಿ ನೀವು ಎಲೆಕ್ಷನ್ ಕಮಿಷನ್ಗೆ ಬರಬೇಕು. ನೀವು ಕೋರ್ಟ್ ಮೆಟ್ಲು ಹತ್ತಬೇಕು. ನಾಗರಿಕರಾದ ನಾವು ಖಡಾಖಂಡಿತವಾಗಿ ಆಂದೋಲನವನ್ನು ಶುರು ಮಾಡ್ತಾ ಇದ್ದೇವೆ. ಇನ್ನೂ ಆಂದೋಲನ ದೊಡ್ಡದಾಗ್ತಾ ಹೋಗುತ್ತೆ ಮತ್ತು ಕೋರ್ಟ್ ಮೆಟ್ಲನ್ನು ಹತ್ತೇವೆ. ಸರ್ಕಾರವನ್ನು ಪ್ರಶ್ನಿಸ್ತೇವೆ.